ಫಸ್ಟ್ ಸೆಂಟೆನ್ಸ್, ನೀನು ನಿನ್ನೆ ಮುಂಜಾನೆ ಎದ್ದೆಯಾ? ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಡಿಡ್ ಯು ಗೆಟ್ ಅಪ್ ಅರ್ಲಿ ಯೆಸ್ಟರ್ಡೇ? ಡಿಡ್ ಯು ಗೆಟ್ ಅಪ್ ಅರ್ಲಿ ಯೆಸ್ಟರ್ಡೇ? ಹೌದು ಮೇಡಮ್, ಅಂದು ನಾನು ಬೇಗ ಎದ್ದೆ. ಹೌದು ಮೇಡಮ್, ಅಂದು ನಾನು ಬೇಗ ಎದ್ದೆ. ಎಸ್ ಮೇಡಮ್ ಐ ಡಿಡ್. ಎಸ್ ಮೇಡಮ್ ಐ ಡಿಡ್. ನೆಕ್ಸ್ಟ್, ನೀನು ಬ್ರೆಡ್ ಮತ್ತು ಬೆಣ್ಣೆಯನ್ನು ತಿಂದೆಯಾ? ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಪ್ಪ ಅಂದ್ರೆ, ಡಿಡ್ ಯು ಹ್ಯಾವ್ ಬ್ರೆಡ್ ಆ್ಯಂಡ್ ಬಟರ್? ಡಿಡ್ ಯು ಹ್ಯಾವ್ ಬ್ರೆಡ್ ಆ್ಯಂಡ್ ಬಟರ್? ಹೌದು ಮೇಡಮ್, ನಾನು ತಿಂದೆ. ಹೌದು ಮೇಡಮ್, ನಾನು ತಿಂದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಎಸ್ ಮೇಡಮ್ ಐ ಏಟ್. ಎಸ್ ಮೇಡಮ್ ಐ ಏಟ್. ನೆಕ್ಸ್ಟ್ ಸೆಂಟೆನ್ಸ್, ರಜನಿ ಮಧ್ಯಾಹ್ನ ನಿನ್ನ ಬಳಿ ಬಂದಿದ್ದಳೆ? ರಜನಿ ಮಧ್ಯಾಹ್ನ ನಿನ್ನ ಬಳಿ ಬಂದಿದ್ದಳೆ? ಡಿಡ್ ರಜನಿ ಕಮ್ ಟು ಯು ಆಟ್ ನೂನ್? ಡಿಡ್ ರಜನಿ ಕಮ್ ಟು ಯು ಆಟ್ ನೂನ್? ಇಲ್ಲ, ಅವಳು ಬರಲಿಲ್ಲ. ಇಲ್ಲ, ಅವಳು ಬರಲಿಲ್ಲ. ನೋ ಸಿ ಡಿಡಂಟ್ ಕಮ್. ನೋ ಸಿ ಡಿಡಂಟ್ ಕಮ್ ಅಥವಾ ಡಿಡ್ ನಾಟ್ ಕಮ್ ಅಂತಲೂ ಹೇಳ್ತೀವಿ. ನೀನು ಈ ಪ್ರಬಂಧವನ್ನು ರಾತ್ರಿ ಬರೆದೆಯಾ? ನೀನು ಈ ಪ್ರಬಂಧವನ್ನು ರಾತ್ರಿ ಬರೆದೆಯಾ? ಡಿಡ್ ಯು ರೈಟ್ ದಿಸ್ ಎಸ್ಸೆ ಆಟ್ ನೈಟ್? ನೆಕ್ಸ್ಟ್, ಇಲ್ಲ, ನಾನು ಬರೆಯಲಿಲ್ಲ, ಅದನ್ನು ನಮ್ಮ ಸಹೋದರ ಬರೆದ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ನೋ ಐ ಡಿಡಂಟ್ ಮೈ ಬ್ರದರ್ ಡಿಡ್. ನೋ ಐ ಡಿಡಂಟ್ ಮೈ ಬ್ರದರ್ ಡಿಡ್. ನೀನು ಶಾಲೆಗೆ ಬರುವ ಮುನ್ನ ನಿನ್ನ ಹಾಸಿಗೆಯನ್ನು ಸರಿಪಡಿಸಿದೆಯಾ? ಇದನ್ನು ಇಂಗ್ಲೀಷ್ನಲ್ಲಿ ಡಿಡ್ ಯು ಮೇಕ್ ಯುವರ್ ಬೆಡ್ ಬಿಫೋರ್ ಕಮಿಂಗ್ ಟು ಸ್ಕೂಲ್? ಈ ರೀತಿ ಹೇಳ್ತೀವಿ. ನೆಕ್ಸ್ಟ್, ಹೌದು, ನಾನು ಮಾಡಿ ಬಂದೆನು. ಹೌದು, ನಾನು ಮಾಡಿ ಬಂದೆನು ಅನ್ನೋಕ್ಕೆ ಎಸ್ ಮೇಡಮ್ ಐ ಡಿಡ್. ಎಸ್ ಮೇಡಮ್ ಐ ಡಿಡ್. ನಿನ್ನೆ ನೀನು ನಿನ್ನ ಪಾಠವನ್ನು ಕಲಿತಿರುವೆಯಾ? ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಡಿಡ್ ಯು ಲರ್ನ್ ಯುವರ್ ಲೆಸನ್ ಎಸ್ಟರ್ಡೇ? ಡಿಡ್ ಯು ಲರ್ನ್ ಯುವರ್ ಲೆಸನ್ ಎಸ್ಟರ್ಡೇ? ಇಲ್ಲ, ನಾನು ಕಲಿತಿಲ್ಲ. ಇಲ್ಲ, ನಾನು ಕಲಿತಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ನೋ ಐ ಡಿಡಂಟ್ ಅಂತ ಹೇಳ್ತೀವಿ. ನೋ ಐ ಡಿಡಂಟ್ ಅಥವಾ ಡಿಡ್ ನಾಟ್ ಅಂತಲೂ ಬಳಸ್ತೀವಿ. ನೀನು ನಿನ್ನ ಖರೀದಿಗೆ ಹೊರಗೆ ಹೋದೆಯಾ? ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ವರ್ ಯು ಔಟ್ ಶಾಪಿಂಗ್ ಎಸ್ಟರ್ಡೇ? ವರ್ ಯು ಔಟ್ ಶಾಪಿಂಗ್ ಎಸ್ಟರ್ಡೇ? ಹೌದು ಸರ್, ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಎಸ್ ಸರ್ ಐ ವಾಸ್. ಎಸ್ ಸರ್ ಐ ವಾಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೀನು ನಡೆಯುತ್ತಾ ನಡೆಯುತ್ತಾ ಒಂದು ಪುಸ್ತಕವನ್ನು ಓದುತ್ತಿದ್ದೆಯಾ? ಇದನ್ನು ಈ ರೀತಿ ಕೇಳ್ತೀವಿ, ವರ್ ಯು ರೀಡಿಂಗ್ ಎ ಬುಕ್ ವೈಲ್ ವಾಕಿಂಗ್? ವರ್ ಯು ರೀಡಿಂಗ್ ಎ ಬುಕ್ ವೈಲ್ ವಾಕಿಂಗ್? ಹೌದು ಸರ್, ನಾನು ನಡೆಯುತ್ತಾ ನಡೆಯುತ್ತಾ ಒಂದು ಪುಸ್ತಕವನ್ನು ಓದುತ್ತಿದ್ದೆ. ಎಸ್ ಸರ್ ಐ ವಾಸ್. ಎಸ್ ಸರ್ ಐ ವಾಸ್ ಅಂದರೆ ವಾಸನ್ನು ಉಪಯೋಗಿಸಿ ವಾಕ್ಯಗಳನ್ನು ಮಾಡುವಾಗ ಈ ರೀತಿ. ರಮಾ ಸಹ ನಡೆಯುತ್ತಾ ನಡೆಯುತ್ತಾ ಅದನ್ನು ಓದುತ್ತಿದ್ದಳೆ? ವಾಸ್ ರಮಾ ಆಲ್ಸೋ ರೀಡಿಂಗ್ ವೈಲ್ ವಾಕಿಂಗ್? ಇಲ್ಲ, ಅವಳು ಕೇಳುತ್ತಿದ್ದಳು ಅಷ್ಟೇ. ಇಲ್ಲ, ಅವಳು ಕೇಳುತ್ತಿದ್ದಳು ಅಷ್ಟೇ. ನೋ ಸಿ ವಾಸ್ ಜಸ್ಟ್ ಲಿಸ್ಟನಿಂಗ್. ನೋ ಸಿ ವಾಸ್ ಜಸ್ಟ್ ಲಿಸ್ಟನಿಂಗ್. ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಹಾಡುತ್ತಿದ್ದರೆ? ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ವಾಸ್ ಯುವರ್ ಆಂಟ್ ಸಿಂಗಿಂಗ್ ಆಟ್ ಯುವರ್ ಹೌಸ್? ವಾಸ್ ಯುವರ್ ಆಂಟ್ ಸಿಂಗಿಂಗ್ ಆಟ್ ಯುವರ್ ಹೌಸ್? ಇಲ್ಲ, ಹಾಡು ಹೇಳುತ್ತಾ ಇದ್ದವರು ನಮ್ಮ ಅಕ್ಕ. ನೋ ಇಟ್ ವಾಸ್ ಮೈ ಸಿಸ್ಟರ್. ನೋ ಇಟ್ ವಾಸ್ ಮೈ ಸಿಸ್ಟರ್.
ನೀನು ದಿನಪತ್ರಿಕೆ ಓದುತ್ತಿದ್ದೀಯಾ? ನೀನು ದಿನಪತ್ರಿಕೆ ಓದುತ್ತಿದ್ದೀಯಾ? ವರ್ ಯು ರೀಡಿಂಗ್ ದ ನ್ಯೂಸ್ ಪೇಪರ್? ವರ್ ಯು ರೀಡಿಂಗ್ ದ ನ್ಯೂಸ್ ಪೇಪರ್? ಹೌದು, ನಾನು ಓದುತ್ತಿದ್ದೆ. ಹೌದು, ನಾನು ಓದುತ್ತಿದ್ದೆ. ಎಸ್ ಐ ವಾಸ್. ಎಸ್ ಐ ವಾಸ್. ನೀನು ಸಿನಿಮಾಗೆ ಹೋಗಿರಲಿಲ್ಲವೇ? ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಹ್ಯಾಡ್ ಯು ನಾಟ್ ಗಾನ್ ಟು ದ ಸಿನಿಮಾ? ಹ್ಯಾಡ್ ಯು ನಾಟ್ ಗಾನ್ ಟು ದ ಸಿನಿಮಾ? ಇಲ್ಲ, ನಾನು ಸಿನಿಮಾಗೆ ಹೋಗಿರಲಿಲ್ಲ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು. ನೋ ಐ ಹ್ಯಾಡ್ ನಾಟ್. ನೋ ಐ ಹ್ಯಾಡ್ ನಾಟ್. ನೆಕ್ಸ್ಟ್, ಅವನು ಅಂಗಡಿಯ ಬಾಗಿಲು ಮುಚ್ಚಿದ್ದನೇ? ಅವನು ಅಂಗಡಿಯ ಬಾಗಿಲು ಮುಚ್ಚಿದ್ದನೇ? ಹ್ಯಾಡ್ ಹಿ ಕ್ಲೋಸ್ಡ್ ದ ಶಾಪ್? ಹ್ಯಾಡ್ ಹಿ ಕ್ಲೋಸ್ಡ್ ದ ಶಾಪ್? ಹೌದು, ಅವನು ಅಂಗಡಿಯನ್ನು ಮುಚ್ಚಿದ್ದ. ಇದಕ್ಕೆ ಈ ರೀತಿ ಹೇಳ್ತೀವಿ. ಎಸ್ ಹಿ ಹ್ಯಾಡ್. ಎಸ್ ಹಿ ಹ್ಯಾಡ್. ಹೌದು, ಅವನು ಅಂಗಡಿಯನ್ನು ಮುಚ್ಚಿದ್ದ. ಅವನು ನಿನ್ನೆವರೆಗೆ ನಿನ್ನನ್ನು ಭೇಟಿಯಾಗಿರಲಿಲ್ಲವೇ? ಹ್ಯಾಡ್ ಹಿ ನಾಟ್ ಮೆಟ್ ಯು ಟಿಲ್ ಯೆಸ್ಟರ್ಡೇ? ಹ್ಯಾಡ್ ಹಿ ನಾಟ್ ಮೆಟ್ ಯು ಟಿಲ್ ಯೆಸ್ಟರ್ಡೇ? ಇಲ್ಲ, ನಿನ್ನೆಯವರೆಗೆ ಅವನು ನನ್ನನ್ನು ಭೇಟಿಯಾಗಿರಲಿಲ್ಲ. ನೋ ಹಿ ಹ್ಯಾಡಂಟ್. ನೋ ಹಿ ಹ್ಯಾಡಂಟ್. ನೆಕ್ಸ್ಟ್, ನಿನ್ನೆ ನೀನು ಆಟ ಆಡಲು ಹೋಗಿರಲಿಲ್ಲವೇ? ನಿನ್ನೆ ನೀನು ಆಟ ಆಡಲು ಹೋಗಿರಲಿಲ್ಲವೇ? ಹ್ಯಾಡ್ ಯು ನಾಟ್ ಗಾನ್ ಟು ಪ್ಲೇ ಯೆಸ್ಟರ್ಡೇ? ಹ್ಯಾಡ್ ಯು ನಾಟ್ ಗಾನ್ ಟು ಪ್ಲೇ ಯೆಸ್ಟರ್ಡೇ? ಇಲ್ಲ, ನಾನು ನಿನ್ನೆ ಆಡಲು ಹೋಗಿರಲಿಲ್ಲ. ನೋ ಐ ಹ್ಯಾಡ್ ನಾಟ್. ನೋ ಐ ಹ್ಯಾಡ್ ನಾಟ್. ನೆಕ್ಸ್ಟ್, ಇದಕ್ಕೂ ಮುನ್ನ ರೋಹಿತ್ನನ್ನು ಎಲ್ಲಾದರೂ ಭೇಟಿ ಮಾಡಿದ್ದೀಯಾ? ಇದಕ್ಕೆ ಈ ರೀತಿ ಹೇಳ್ತೀವಿ. ಹ್ಯಾಡ್ ಯು ಮೆಟ್ ರೋಹಿತ್ ಎನಿವೇರ್ ಬಿಫೋರ್? ಹ್ಯಾಡ್ ಯು ಮೆಟ್ ರೋಹಿತ್ ಎನಿವೇರ್ ಬಿಫೋರ್? ನೀನು ನಿನ್ನೆ ಕಳೆದ 2 ಗಂಟೆ ಕಾಲ ಓದುತ್ತಿದ್ದೀಯಾ? ಹ್ಯಾಡ್ ಯು ಬೀನ್ ಸ್ಟಡಿಂಗ್ ಫಾರ್ ಲಾಸ್ಟ್ 2 hours ಯೆಸ್ಟರ್ಡೇ?